ಮಹೇಶ್ ಕುಮಾರ್ ಸ್ವಾಮಿಗಳು ನಮ್ಮೆಲ್ಲರ ನಾಯಕರು, ರಾಜ್ಯದ ನಾಯಕರು, ಬರೀ ಶ್ರೀನಿವಾಸಪುರ ನಾಯಕರಲ್ಲ. ಇವತ್ತು ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವರನ್ನ ಕಳೆದುಕೊಂಡಿರೋದು ರಾಜ್ಯಕ್ಕಲ್ಲ, ರಾಜ್ಯಕ್ಕೆ ಒಂದು ಲಾಸ್ ಅನ್ನೋದಕ್ಕಿಂತ ನಮ್ಮ ಕೋಲಾರ ಜಿಲ್ಲೆಗೆ ಲಾಸ್ ಆಗ್ತದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹೇಶ್ ಕುಮಾರ್ ಅಂತ ನಾಯಕರು ಒಬ್ಬರು ಇದ್ದಿದ್ರೆ ಇನ್ನು ಎತ್ತಿನ ಹೊಳೆಯಲ್ಲ, ಇನ್ನ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳಿಗೆ ನಮಗೊಂದು ಶಕ್ತಿ ಇರೋದು ಕಳ್ಕೊಂಡಿದೀವಿ. ಏನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ನಾಯಕರು ರಮೇಶ್ ಕುಮಾರ್ ಅಣ್ಣವರು, ಅವರ ನಾಯಕತ್ವದಲ್ಲಿ ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಈಗಲೂ ಕೂಡ ನಾವೆಲ್ಲ ಅವ್ರನ್ನ ವಿಶ್ವಾಸ ತಗೊಂಡು ಅವ್ರ ತೀರ್ಮಾನಗಳು ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ ನಾವು. ಆಮೇಲೆ ಅವಕಾಶ ಕೊಡುವಂಥವ್ರು ಅವ್ರು ದೊಡ್ಡ ನಾಯಕರು, ಹೈಕಮಾಂಡ್ ತುಂಬಾ ಚೆನ್ನಾಗಿದ್ದಾರೆ. ನಾವೆಲ್ಲ ಅವ್ರ ಹಿಂದೆ ಇರ್ತೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೋತದೆ, ಅವ್ರು ಏನು ಮಾಡಬೇಕು ಅಂತ ನಮ್ಗೆ ಹೇಳಿದ್ರೆ ನಾವು ಅವ್ರ ಪರವಾಗಿರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ತಾವು ಪ್ರಸ್ತಾಪ ಮಾಡಿದ್ವಿ, ಇನ್ನೊಂದು ಘಟ್ಟಬಂಧನ, ಅದೆಲ್ಲ ಏನೂ ಇಲ್ಲ. ನಾವು ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಾರ್ಟಿ 4 ಜನ ಎಮ್.ಎಲ್.ಎ ಇದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಎಮ್.ಎಲ್.ಎ 4 ಜನ ಕೂಡ. ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಡೆವಲಪ್ಮೆಂಟ್ಸ್ ಕೂಡ ನಾನು ಬಿಜೆಪಿ ಸರ್ಕಾರದಲ್ಲಿ ಎಮ್.ಎಲ್.ಎ ಇದ್ದೇನೆ. ಬಿಜೆಪಿ ಸರ್ಕಾರದಲ್ಲಿ ನಾವು ಡೆವಲಪ್ಮೆಂಟ್ಸ್ ಅನ್ನೋದೇ ಗೊತ್ತಿಲ್ಲ ನಮಗೆ. ಎಮ್.ಎಲ್.ಎ ಅಂತ ಹೇಳ್ಕೊಂಡು ಆಡ್ತಾ ಇದ್ವಿ. ಒಂದು ಸೂರು ಸಹಕಾರ ಕೊಡಲಿಲ್ಲ. ಯಾವುದೊಂದು ರಸ್ತೆ ಗುಳಿ ಬಿದ್ದರೆ ಗುಳಿ ಮುಚ್ಚಕ್ ಕೂಡ ಬಿಡಲಿಲ್ಲ ನಮ್ಮನ್ನ. ಏನೋ ಹಣೆ ಬರೋ 2ನೇ ಸಾರಿ ನಾವು ಸರ್ಕಾರದಲ್ಲಿ ಉಳ್ಕೊಂಡಿದ್ವಲ್ಲ. ಇವತ್ತು ಡೆವಲಪ್ಮೆಂಟ್ಸ್ ಇದೆ, 5 ಗ್ಯಾರಂಟಿಗಳಿದೆ, ಒಳ್ಳೆ ಸರ್ಕಾರ ಇರೋದ್ರಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್ ತಮ್ಮಲ್ಲಿ ಒಂದು ಮಾತು ಸರ್, ಈ ದಿನ ತಾವು ಜಿಲ್ಲಾ ಮಟ್ಟದಲ್ಲಿ ಒಂದು ನಿಮಿಷ, ಈ ದಿನ ತಾವು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ 3ನೇ ಸಾರಿ ಅಧ್ಯಕ್ಷರಾಗಿ ಎಲ್ಲ ಒಂದು ನಿರ್ದೇಶಕರ ಕೆ ಮಂಜಣ್ಣ, ಅನ್ವೇಷಣಾ ಸೀನಿಯರ್ ಎಲ್ಲ ಇದ್ದಾರೆ. ಈ ಒಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಇಡೀ ಜಿಲ್ಲಾ ಮಟ್ಟ ಎಲ್ಲ ತಾಲೂಕುಗಳ ರೈತರ ಪರವಾಗಿ, ಡೈರಿಗಳಿಗಾಗಲಿ ರೈತರಿಗಾಗಲಿ ತಮ್ಮ ಒಂದು ಸರ್ಕಾರದ ಅವಧಿನಲ್ಲಿ ಯಾವ ರೀತಿ ಸೌಲಭ್ಯ